ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈಗಾಗಲೇ ತುಂಬ ಜನ ಕಾಷನ್ ಡೆಪಾಸಿಟ್ ಕಟ್ಟಿರ್ತೀರ. ಇನ್ನು ಯಾರು ಕಟ್ಟಿಲ್ವೋ, ಇನ್ನು ಯಾರು ಯೋಚನೆ ಮಾಡ್ತಿದ್ದೀರೋ ಆನ್ಲೈನ್ ಪೇಮೆಂಟ್ ಮಾಡೋದಾ ಇಲ್ಲ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಾ ಅಂತ ಇನ್ನೂ ಕನ್ಫ್ಯೂಷನ್ನಲ್ಲಿ ಏನಾದರೂ ಇದ್ದರೆ, ಚಲನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಹೇಗೆ ಕಾಣುತ್ತೆ ಅನ್ನೋದನ್ನ ಇದರಲ್ಲಿ ನೋಡ್ಬೋದು ನೀವು. ದಿಸ್ ಇಸ್ ದ ಚಲನ್ ಐ ಹ್ಯಾವ್ ಡೌನ್ಲೋಡೆಡ್ ಫಾರ್ ಸಮ್ CET ನಂಬರ್. ಸೊ ಎರಡು ಆಪ್ಷನ್ ಕೊಡ್ತಾರೆ, ಎರಡು ಬ್ಯಾಂಕ್ ಕೊಟ್ಟಿರ್ತಾರೆ, ಯಾವುದಾದ್ರೂ ಕ್ಲಿಕ್ ಮಾಡಿ, ಏನೂ ತೊಂದರೆ ಇಲ್ಲ. ನಾನು HDFC ಬ್ಯಾಂಕು, ಈ HDFC ಬ್ಯಾಂಕು KA ಅವ್ರದ್ದು, ನಮ್ಮದಲ್ಲ. ಸೊ ಅವ್ರ ಬೆನಿಫಿಷಿಯರಿ, ಅವ್ರ IFSC ಕೋಡ್ ಇರುತ್ತೆ. ಬೆನಿಫಿಷಿಯರಿ ಬ್ಯಾಂಕ್ ಇಸ್ HDFC, ಬೆನಿಫಿಷಿಯರಿ ಅಕೌಂಟ್ ನಂಬರ್. ಸೊ ಇದೆಲ್ಲ KE ಇರುತ್ತೆ. ನೆಕ್ಸ್ಟ್ CET ನಂಬರ್, ನಿಮ್ಮ CET ನಂಬರ್ ವೆರಿಫೈ ಮಾಡ್ಕೊಳ್ಳಿ ಆಫ್ಟರ್ ಡೌನ್ಲೋಡಿಂಗ್ ದ ಚಲನ್. ನಿಮ್ಮ ಹೆಸರು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಡೇಟ್ ಆಫ್ ಬರ್ತ್. ಇನ್ನು ಇದು ಪ್ರಿಂಟ್ ಆಗಿರುತ್ತೆ, ಕಾಷನ್ ಡೆಪಾಸಿಟ್ ಫಾರ್ ಮೆಡಿಕಲ್ ಅಂತ. ಕೋರ್ಸ್ ನೇಮು ಮೆಡಿಕಲ್ಲು, ಪರ್ಟಿಕ್ಯುಲರ್ಸ್ ಅಮೌಂಟು 1,00,000 ರೂಪಾಯಿ. ಸಿಗ್ನೇಚರ್ ಆಫ್ ದ ರೆಮಿಟರ್, ನೆಕ್ಸ್ಟ್ ಸಿಗ್ನೇಚರ್ ಆಫ್ ದ ರಿಸೀವಿಂಗ್ ಬ್ಯಾಂಕ್ ಅವನು ಹಾಕೋತಾನೆ. ನೆಕ್ಸ್ಟ್ ಇಲ್ಲಿ ಏನು ಡೌಟ್ ಬರ್ತಾ ಇರೋದು ಎಲ್ರಿಗೂ ಅಂದರೆ 14th ಸೆಪ್ಟೆಂಬರ್ 5 PM ವರೆಗೂ ಟೈಮ್ ಇದೆಯಲ್ಲ ಅಂತ. ಏಕೆಂದರೆ ಅರ್ಲಿಯರ್ ಸರ್ಕ್ಯುಲರ್ ಪ್ರಕಾರ 11th ಸೆಪ್ಟೆಂಬರ್ ವಾಸ್ ದ ಲಾಸ್ಟ್ ಡೇಟ್. ಸೊ ಇದರಲ್ಲಿ 14th ಇದೆಯಲ್ಲ ಅಂತ. ಸೊ ಈಗ ಎಲ್ರಿಗೂ ಅನ್ಸುತ್ತೆ ಇದು ಪೋಸ್ಟ್ಪೋನ್ ಆಗಬಹುದು ಅಂತ. ಇಲ್ಲಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಸೊ ಅದು ಪೋಸ್ಟ್ಪೋನ್ ಆಗ್ಬೋದು, ಆಗದೇನೆ ಇರ್ಬೋದು, ಬಟ್ ಇದನ್ನು ನೋಡಿದ್ರೆ ಖಂಡಿತ ಪೋಸ್ಟ್ಪೋನ್ ಆಗುತ್ತೆ ಅಂತ ಅನ್ಸುತ್ತೆ. 11th ಇಂದ 14th ವರೆಗೂ ಪರ್ಮಿಷನ್ ಕೊಡಬಹುದು ಇನ್ನೂ ದುಡ್ಡು ಕಟ್ಟೋದಕ್ಕೆ. ಸೊ ಯಾರ್ಯಾರು ಕಟ್ತಿಲ್ಲೋ ಅರ್ಜೆಂಟಾಗಿ ಕಟ್ಬಿಡಿ. ಯಾಕೆ ನಾನು ಯಾವಾಗಲೂ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಿ ಅಂತ ಏನು ಹೇಳ್ತೀನಿ ಅಂದರೆ, ನಿಮ್ಮ ಹತ್ರ ಒಂದು ಹಾರ್ಡ್ ಕಾಪಿ ಇರುತ್ತೆ, ಕಾಲೇಜ್ ಕಾಪಿ ಇರುತ್ತೆ, ಸ್ಟೂಡೆಂಟ್ ಕಾಪಿ ಇರುತ್ತೆ, ಬ್ಯಾಂಕ್ ಕಾಪಿ ಇರುತ್ತೆ. ಸೊ ಸ್ಟೂಡೆಂಟ್ ಕಾಪಿ ನಿಮ್ಮ ಹತ್ರ ಇದ್ದೇ ಇರುತ್ತೆ, ಬ್ಯಾಂಕ್ ಕಾಪಿ ಅವ್ರ ಹತ್ರ ಇರುತ್ತೆ. ಸೊ ಒಂದು ಹಾರ್ಡ್ ಕಾಪಿ ಇರುತ್ತೆ, ಇದನ್ನೇ ಒಂದಷ್ಟು ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ರೆ ಮುಂದೆ ಯೂಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ದಿಸ್ ಇಸ್ ಅಬೌಟ್ ದ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಸೊ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ನಿಮ್ಗಿನ್ನು ಏನೇನು ಕಾಣಬಹುದು ಅಂದರೆ, ಈ ಥರದ್ದು ಎರಡು ಕಾಣುತ್ತೆ. RTGS ಪೇಮೆಂಟ್ಸ್ ಫ್ರಮ್ ಎನಿ ಬ್ಯಾಂಕ್ ಅಕೌಂಟ್ ಟು HDFC. ನಾನು ಅದನ್ನು ಕ್ಲಿಕ್ ಮಾಡಿದ್ದೆ, ಅದಕ್ಕೆ ಅಲ್ಲಿ HDFC ಅಂತ ಕಾಣ್ತಿತ್ತು ಚಲನಲ್ಲಿ. ಇಲ್ಲ ಅಂದರೆ RTGS ಆರ್ ನೆಫ್ಟ್ ಪೇಮೆಂಟ್ ಫ್ರಮ್ ಎನಿ ಬ್ಯಾಂಕ್ ಅಕೌಂಟ್ ಟು ಇಂಡಿಯನ್ ಬ್ಯಾಂಕ್. ಸೊ KE ಅವರು ಎರಡು ಬ್ಯಾಂಕ್ ಅಕೌಂಟ್ ಇಟ್ಟಿದ್ದಾರೆ, HDFC ಒಂದು, ಇಂಡಿಯನ್ ಒಂದು. ಸೊ ಫ್ರಮ್ ಎನಿ ಬ್ಯಾಂಕ್, ನಿಮ್ದು ಯಾವುದೇ ಬ್ಯಾಂಕ್ ಇರಲಿ, ಅಲ್ಲಿಂದ ನೀವು 1,00,000 ರೂಪಾಯಿನ ಆರಾಮಾಗಿ ಇವರಿಗೆ ಕಟ್ಟಬಹುದು. ಸೊ ಇಲ್ಲಿ ನಿಮ್ಮ CET ನಂಬರು ಕಾಣುತ್ತೆ, CET ನಂಬರು, ಎಷ್ಟು ದುಡ್ಡು ಕಟ್ಟಬೇಕು ಫೀಸು. ಸೊ ಇಲ್ಲಿ ಯಾವುದಾದ್ರೂ ಒಂದು ಕ್ಲಿಕ್ ಮಾಡ್ಕೊಳ್ಳಿ, ಇದರಲ್ಲಿ ಏನು ಮೇಲಿಂದು ಕೆಳಗಡೆ ಆ ಥರದ್ದು ಏನು ಇಲ್ಲ. ಸೊ ಎನಿಥಿಂಗ್ ಯು ಕ್ಯಾನ್ ಡೌನ್ಲೋಡ್. ಇದಕ್ಕಿಂತ ಮೊದಲು ನಿಮಗೆ ಲಾಗಿನ್ ಮಾಡಿದ್ರೆ, ನಿಮ್ಮ ಕ್ರೆಡೆನ್ಷಿಯಲ್ ಯೂಸ್ ಮಾಡಿಕೊಂಡು ನಿಮ್ಮ ಲಾಗಿನ್ ಮಾಡಿದ್ರೆ, ನಿಮ್ಮ ಕ್ಯಾಂಡಿಡೇಟ್ ನೇಮ್, ನಿಮ್ಮ ಹೆಸರಿರುತ್ತೆ, ನಿಮ್ಮ ಕ್ಯಾಟಗರಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೀಟಾಗಿ ಒಂದು ನೋಟ್ ಕೊಟ್ಟಿದ್ದಾರೆ, ಟು ಬಿಕಮ್ ಎಲಿಜಿಬಲ್ ಫಾರ್ ಅಲಾಟ್ಮೆಂಟ್ ಆಫ್ ಮೆಡಿಕಲ್ ಸೀಟ್ಸ್ ಇನ್ ದ ಸೆಕೆಂಡ್ ರೌಂಡ್ ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ಕಾಷನ್ ಡೆಪಾಸಿಟ್ ಆಫ್ 1,00,000 rupees. ಇನ್ ಕೇಸ್ ಆಫ್ SC ST ಇಟ್ ಈಸ್ 50,000. ಚಲನ್ ವಿಲ್ ಬಿ ಎನೇಬಲ್ ಟು ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾಸ್ ಟು ಪೇ ದ ಕಾಷನ್ ಡೆಪಾಸಿಟ್. ಯಾರು ಪೇ ಮಾಡಬೇಕಾಗತ್ತಲ್ಲ ಅವ್ರಿಗೆ ಮಾತ್ರ ಚಲನ್ನು ಎನೇಬಲ್ ಆಗಿರುತ್ತೆ, ಯಾರು ಕಟ್ಟಷ್ಟಿಲ್ವೋ ಅವ್ರಿಗೆ ಎನೇಬಲ್ ಆಗೋದಿಲ್ಲ. ಚೆಕ್ ಬಿಲೋ ಇಫ್ ಚಲನ್ ಈಸ್ ಎನೇಬಲ್ಡ್. ಇಲ್ಲಿ ಕಾಣ್ತಾ ಇದೆಯಲ್ಲ ಡೌನ್ಲೋಡ್ ಚಲನ್ ಪೇ ಆನ್ಲೈನ್ ಅಂತ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಕಟ್ಟಬೇಕಾದ್ರೆ 1,00,000 ರೂಪಾಯಿ ನೀವೇನಾದರೂ ಕಟ್ಟಲೇಬೇಕು ಅಂದರೆ ಆಗ ಇಲ್ಲಿ ಚಲನ್ ಎನೇಬಲ್ ಆಗಿರುತ್ತೆ. ಕ್ಯಾಂಡಿಡೇಟ್ಸ್ ಕ್ಯಾನ್ ಪೇ ಥ್ರೂ ಆನ್ಲೈನ್ ಮೋಡ್ ಆಲ್ಸೋ. ಇಲ್ಲಿ ಪೇ ಆನ್ಲೈನ್ ಅಂತಿದೆ. ಸೊ ಆನ್ಲೈನ್ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಇಲ್ಲ ನಿಮ್ಮ ಯಾವುದೋ ಇರುತ್ತಲ್ಲ UPI ಅಕೌಂಟ್, ಯಾವುದರಿಂದ ಬೇಕಾದರೂ ಕಟ್ಟಬಹುದು. ಫೀಸು 1,00,000 ಕಟ್ಟಬೇಕು. ಫೀಸ್ ಪೇಯ್ಡ್ 0, ಯಾಕೆಂದರೆ ಕಟ್ಟಿಲ್ಲ. ಬ್ಯಾಲೆನ್ಸ್ ಫೀಸ್ 1,00,000. ನೀವು ಕಟ್ಟಿದ್ದಾದ ಮೇಲೆ ಫೀಸ್ ಪೇಯ್ಡ್ 1,00,000 ಇರಬೇಕು, ಬ್ಯಾಲೆನ್ಸ್ ಫೀಸು 0 ಆಗಿರಬೇಕು. ಸ್ವಲ್ಪ ಟೈಮ್ ಕೊಟ್ಟರೆ ಆಗುತ್ತೆ ಅದು. ಸೊ ದಿಸ್ ಇಸ್ ಅಬೌಟ್ ದ ಚಲನ್. ಆಮೇಲೆ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಇಲ್ಲ ಆನ್ಲೈನ, ಯಾವುದು ಎಲ್ಲಿಗೆ ಹೋಗಬೇಕು ಅಂತ. ಸೊ ಯೂಶಲಿ ಐ ಪ್ರಿಫರ್ ಚಲನ್ ಅಂತ ಆಗಲೇ ಹೇಳಿದ್ದೀನಿ ನಿಮಗೆ. ಸೊ ಚಲನ್ ಡೌನ್ಲೋಡ್ ಮಾಡಿಕೊಂಡ್ರೆ ಉತ್ತಮ ಅಂತ. ಸೊ ನಿಮಗೆ ಯಾವ್ದು ಅನುಕೂಲನೋ ಆನ್ಲೈನ್ ಪೇಮೆಂಟ್, ಇಫ್ ಯು ಆರ್ ವೆರಿ ಗುಡ್ ಅಟ್ ಆನ್ಲೈನ್ ಪೇಮೆಂಟ್, UPI ಪೇಮೆಂಟ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಧಾರಾಳವಾಗಿ ಮಾಡಿ. ಏನೇ ಮಾಡಿದ್ರು ಒಂದು ಪ್ರೂಫ್ ಅಂತೂ ಇಟ್ಕೊಂಡಿರಿ. ಸೊ ದಿಸ್ ಇಸ್ ಅಬೌಟ್ ಡೌನ್ಲೋಡಿಂಗ್ ಚಲನ್, ಪೇಯಿಂಗ್ ಕಾಷನ್ ಡೆಪಾಸಿಟ್, ಆ್ಯಂಡ್ ರಿಗಾರ್ಡಿಂಗ್ ದ ಲಾಸ್ಟ್ ಡೇಟ್, ವೆದರ್ ಇಟ್ ಈಸ್ 14th ಆರ್ 11th ಅಂತ. ಸದ್ಯಕ್ಕೆ 11th ಅಂತಲೇ ಅಂದ್ಕೊಂಡಿರೋಣ ನಾವು. ನಾನು ಯಾಕೆ ಅನ್ಕೊಂತೀನಿ ಅಂದರೆ, ಈಗ 14th ಅಂತ ಕೊಟ್ಟಿದ್ದಾರಲ್ಲ, ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ, ಅದಕ್ಕೆ ಆಲ್ರೆಡಿ ಇವರು 14th ಅಂತ ಇಲ್ಲಿ ಬಂದ್ಬಿಟ್ಟಿದೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಸೊ ದಟ್ಸ್ ಅಬೌಟ್ ದ ಕಾಷನ್ ಡೆಪಾಸಿಟ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.